ಅವನು ಎಷ್ಟು ಜೋರಿದೆ ನೋಡಿ. ಇವನು ನನ್ನ ಕ್ಯಾಮ್ರಾದೆಲ್ಲ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಿದ್ದಾನೆ. ಇವಿ ತೀಟ ದೇವಗಳನ್ನ ಗಾಳಿಗಳನ್ನ ಕೂಡಾಕಿರೋ ಜಾಗ. 8, 9, 10, 11 ಹಿಂಗೆ ನಾವು ಮುಂದಿನ ಜೀವನ ಹಿಂಗೆ ಯಜಮಾನ್ರು ನೋಡಿದ್ರೆ ಈ ಥರ ನಾವು ಹೆಂಗೆ ಮಾಡೋದು. ಓನರು ಯಾರು ಇವತ್ತು ನಾವು ಆ್ಯಕ್ಚುಲಿ ಯೂಸ್ ಮಾಡ್ತಾರೆ ಅದು ಹೆಸರೇನು ಹೇಳಿ? ಝೋಫ್. ಇದು ಯಾವುದು ಹೊಸ್ದಾಗೊಂದು ತಂದೂರಿ ಮಷಿನ್ ತಂದಿದ್ದೀವಿ. ಬಟ್ ಆದರೆ ಮರಿನೇಷನ್ ಮಾಡೋಕ್ಕೆ ತಂದು ಸಿಸ್ಟಮ್ ನಾವು ತಂದಿದ್ವಲ್ಲ ಅದು ಹತ್ಕೋತಾ ಇಲ್ಲ. ಫೈನಲಿ ಗೈಸ್ ನಾನು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದ್ದೀನಿ. 1000 ಜನ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದೆ. ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್ ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನಾನು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇವತ್ತು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಒಂದು ಟಿಪ್ಟೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಾನು ಅದ್ರ ವ್ಲಾಗ್ನ ಮುಂಚೆನೇ ಮಾಡಿ ಹಾಕಿದ್ದೆ, ಬಟ್ ದಿಸ್ ಸೆಕೆಂಡ್ ಟೈಮ್ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನೋ ಒಂದು ಕೇಳ್ಕೋಬೇಕಿತ್ತು, ಸೊ ಅಲ್ಲಿ ದೇವರು ಹೂವು ಕೊಡ್ತಾರೆ, ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಪ್ಲಸ್ ಅಚಿಂತಿಗೆ ಒಂದು ಪೂಜೆ ಇತ್ತು, ಅಲ್ಲಿಂದ ಮುಗಿಸ್ಕೊಂಡು ವಿಲ್ ಕಮ್ ಬ್ಯಾಕ್ ಟು ಒನ್ ರೆಸಾರ್ಟ್ ಟುಡೇ. ಇವತ್ತು ಒಂದು ಸ್ಟೆಕೇಷನ್ಗೆ ಅಂತ ಹೋಗ್ತಾಯಿದ್ದೀವಿ. ಇದು ಸ್ಟೆಕೇಷನ್ ವ್ಲಾಗ್ ಆಗಿರುತ್ತೆ, ಪ್ಲಸ್ ದೇವಸ್ಥಾನ ಟೂರ್ ವ್ಲಾಗ್ ಕೂಡ ಆಗಿರುತ್ತೆ. ಸೊ ಅಲ್ಲಿಗೆ ಹೋಗೋಣ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಮ್ಮ ಅಮ್ಮ ಅವ್ರು ಏನೇನು ಎಕ್ಸ್ಪೀರಿಯೆನ್ಸ್ ಇತ್ತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ದೇವಸ್ಥಾನದ ಬಗ್ಗೆ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲೆಟ್ಸ್ ಗೋ. ಹಾಯ್ ಗೈಸ್, ತಿಂಡಿ ತಿನ್ನಕ್ಕೆ ಸಾಗರ್ ಗಾರ್ಡನ್ಗೆ ಬನ್ನಿ. ಸಾಗರ್ ಗಾರ್ಡನ್ಗೆ ಬಂದಿದ್ದೀವಿ. ಉಡುಪಿ ಗಾರ್ಡನ್, ಸಾಗರ್ ಗಾರ್ಡನ್ ಎಲ್ಲ ಇನ್ನು ಬೆಂಗಳೂರಾಗೊಳಕ್ಕೆ ತುಮಕೂರು ಬಂದಿಲ್ಲ. ಸೊ ಮಳ್ಳೂರು ದಿಣ್ಣೆ ಸರ್ಕಲಲ್ಲಿದೆ. ಹೆಂಗಿತ್ತಪ್ಪ ಚಿಂತೆ ಇಡ್ಲಿ? ನೀನೇ ಅಲ್ಲ ಇವ್ ನೋಡಿ, ಇವನ ಬೈದ, ನೀವು ನೋಡ್ಕೊಳ್ಳಿ ಎಲ್ಲರೂ. ಒಂದೊಳ್ಳೆ ಹೆಣ್ಣು ಹುಡುಕ್ತಾ ಇದೆ ಜೊತೆಗೆ. ಅಯ್ಯಪ್ಪ, ಕ್ಯಾಮ್ರಾನೇ ಕಿತ್ತಾನೆ. ಅವನು ಎಷ್ಟು ಜೋರಿದೆ ನೋಡಿ. ಇವನು ನನ್ನ ಕ್ಯಾಮ್ರಾದೆಲ್ಲ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಿದ್ದಾನೆ. ಮದ್ವೆ ಆಗ್ತೀನೋ ಜತಿನ್? ನನ್ನ ಮಗನ ಜೊತೆ ನೀನು ತಡಿ ಮದ್ವೆ ಆಗ್ತೀಯನೋ? ಹುಡುಗಿ ಯಾರು ಬೇಕು? ನಿನ್ ಫ್ರೆಂಡ್ಸ್ ಹೆಸ್ರೇನು ಸ್ಕೂಲಲ್ಲಿ? ಇವಿ ಹುಡುಗಿನ ಫ್ರೆಂಡ್ ಮಾಡ್ಕೊಂಡು ಅವ್ರ ಅಮ್ಮನ್ ಕಂಡ್ಬಿಡ್ತು. ಈ ನನ್ನ ಮಗ ಸಾಬಸ್ತ. ಈ ಕಾರ್ ಹತ್ತದ್ವಿ ಸ್ಟಾರ್ಟ್ ಆದ್ರೆ ಎಂತ ಉಪಚಾರ ಇವನ್ಗೆ. ಅವಳ ತರ ತಿಂಡಿ ಎಲ್ಲ ಇವನಿಗೆ ತಿನ್ಸ್ತಾಳೆ, ತಿನ್ಸಿ ಅವಳ ಬಾಟ್ಲಲ್ಲಿರೋ ನೀರೆಲ್ಲ ಕುಡಿಸ್ತಾಳೆ. ಹುಡುಗಿರಿಗೆ ಲೈನ್ ಹೊಡಿತಾ ಇದೆಯೇನೋ? ನಿಮ್ಮ ಅಪ್ಪನ ತರ ಫ್ಯಾನ್ಸ್ ಜಾಸ್ತಿನಾ ನಿಂಗೆ? ಏನು ಸ್ನಾಕ್ಸ್ ಎಲ್ಲ 2 ದಿನ ಹಂಗೆ ಯಶಸ್ವಿನಿನೂ ಅವಳಂತೆ. ಯಶಸ್ವಿ ಯಾಕೋ ಎಲ್ಲ ತಂದಿದ್ಯಾ ಅಂದ್ರೆ ಇವಿ ತಿನ್ಸಿದ್ಲು ಕಣಮ್ಮ ಅಂತ. ಅಮ್ಮ ನೀನೇನ್ ಬರೀ ದಿನ ಫ್ರೂಟ್ಸ್ ಅಂತ ಫ್ರೂಟ್ಸ್ ಕೊಡ್ತೀಯ. ಇವಿ ನೋಡ್ಬೇಕು, ಕೇಕು, ಸ್ಯಾಂಡ್ವಿಚ್, ಜಾಮ್ ಬ್ರೆಡ್ ಅಂತೆಲ್ಲ ತರ್ತಾಳೆ, ಅದೆಲ್ಲ ತಿನ್ಸ್ತಾಳೆ ನನ್ಗೆ. ಹುಡುಗರು ಯಾರು ಫ್ರೆಂಡ್ಸ್ ಇಲ್ವೇನೋ ನಿಂಗೆ? ಇಲ್ವಂತೆ ಕಣ್ರಿ. ಒಂದು ಹುಡುಗ ಫ್ರೆಂಡ್ ಇದೆ ಅಷ್ಟೇ. ಯಾರು? ಅವನ ಹೆಸರೇನು? ML. ನಿಮ್ ಸ್ಕೂಲಲ್ಲಿ ಎಲ್ಲ ಬರೀ ಕ್ರಿಶ್ಚಿಯನ್ಸ್ ಇರೋದಾ? ಕ್ರಿಶ್ಚಿಯನ್ ಸ್ಕೂಲ್ ಅವ್ರದ್ದು. ಹೌದಾ? ಗೈಸ್, ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅದೇ ದೇವಸ್ಥಾನ ಅಲ್ಲಿದೆಯಲ್ಲ. ಸೊ ದರ್ಶನ ಆಯಿತಾ? ಹೂವು ಪೋಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅದು ಅಲ್ಲಿದೆಯಲ್ಲ ಸರ್ಕಲ್ ರೌಂಡ್, ಅದೇನು ಹೇಳಿ? ಈಗ ಜನರಲ್ ಗಡ್ಗಂಬ ನಿಲ್ಸಿರ್ತಾರೆ. ಸೊ ಗಡ್ಗಂಬ ಇಲ್ಲ, ಈಗ ಅದ್ರ ಬದಲು ಕಲ್ಕಂಬ ನಿಲ್ಸೋದು. ಗಡ್ಗಂಬ ಇಲ್ಲ, ಅದೇ ಅದ್ರ ಬದಲು ಇಲ್ಲ ಕೊನೆ ಕಡೆ ಕಂಬನ ಅಲ್ಲ. ಅಲ್ಲೆಲ್ಲರೂ ದೇವಗಳನ್ನ ಗಾಳಿಗಳನ್ನ ಕೂಡಾಕಿರೋ ಜಾಗ ಅದು. ನೀ ಇಲ್ಲೇ ಇದೆಯಾ?
ಇನ್ನು ದೇವಿಗೆ ಈ ಥರ ಮೊಗ್ಗು ಪೋಣಿಸಿರ್ತಾರೆ ಆಯಿತಾ, ಅಲ್ಲಿ ವೈಟ್ ಕಲರ್ ಸ್ಮಾಲ್ ಹೂವು ಕಾಣಿಸ್ತಾ ಇದೆ ನೋಡಿ, ಅದನ್ನ ಮೊಗ್ಗು ಪೋಣಿಸೋದು ಅಂತ ಹೇಳ್ತಾರೆ. ಸೊ ಆಮೇಲೆ ದೇವ್ರ ಹತ್ರ ನೀವು ಹೂವು ಕೇಳ್ಬೋದು. ಹೂವು ಕೇಳೋಕ್ಕೂ ಎಷ್ಟು ಜನ ಕೂತಿದ್ದಾರೆ ನೋಡಿ. ಆ್ಯಂಡ್ ಇದೊಂದು ಇನ್ಫಾರ್ಮೇಷನ್, ನೀವು ಯಾರಾದರೂ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆ ದೇವಸ್ಥಾನ ಹೆಸರು ಬಂದು ಟಿಪ್ಟೂರಲ್ಲಿರೋ ಕರಿಯಮ್ಮನ ದೇವಸ್ಥಾನ ಅಂತ. ಮಂಡೇ ಮತ್ತು ಸ್ಯಾಟರ್ಡೇಸ್ ದೇವ್ರಿಗೆ ಅಭಿಷೇಕ ನಡೆಯುತ್ತಂತೆ. ಸೊ ಆವಾಗ ನೀವೇನಾದರೂ ಹೂವು ಕೇಳೋಕ್ಕೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಂಡೇ ಮತ್ತು ಸ್ಯಾಟರ್ಡೇಸ್ ಹೂವು ಕೇಳೋ ಪ್ಲ್ಯಾನ್ ಇಟ್ಕೋಬೇಡಿ. ಅದು ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ ದೇವರು ಬೇಗ ಹೂವು ಕೊಡುತ್ತೆ. ಕೆಲವೊಂದು ಸತಿ ತಡ ಆದರೂ ಇವತ್ತಿನಷ್ಟು ತಡ ಆಗೋದಿಲ್ಲ. ಇನ್ನು ಈ ಸಲ ಅಭಿಷೇಕ ನಮ್ಮ ಅಮ್ಮವರೇ ಮಾಡಿಸಿದ್ರ. ಹೂವು ದೇವ್ರು ನನಗೊಬ್ಳಿಗೆ ಕೊಟ್ಟಿದ್ದು, ಮಿಕ್ಕಿದ್ದವ್ರು ನನ್ನ ನೆಕ್ಸ್ಟ್ ಇಬ್ಬರು ಹಾಗೆ ವಾಪಸ್ ಹೋದರು, ಹೂವು ಕೊಡಲಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹೇಳಿದ್ದು ಮಂಡೇಸ್ ಮತ್ತು ಸ್ಯಾಟರ್ಡೇಸ್ ಹೋಗಬೇಡಿ, ಬೇರೆ ಟೈಮಲ್ಲಿ ಹೋಗಿ ಅಂತ ಹೇಳಿ. 200 ಪೀಸು 8, 9, 10, 11. 11 ನೀವು ಅಮಾವಾಸ್ಯೆಗೆ ಬರಬೇಕು, ಬರ್ತೀಯ? ನಿಮ್ಮ ಐದಾರು ಕಡೆಯಿಂದ ಫೋನ್ ಮಾಡಿಸಿರಿ, ನಾನು ನೀನು ಎಲ್ಲಿ ಬರೋ ಬಾ ಅಂತ ಹೇಳ್ತೀನಿ. ಒಂದ್ಸರಿ ಇಲ್ಲಿ ಕೇಳಿಬಿಟ್ಟು ಅಮ್ಮ ಒಳ್ಳೆ ಟೈಮಿಗೆ ಬಂದರೆ ಇಲ್ಲಿ ಕೇಳಿ ಅಮ್ಮನ ಕೇಳ್ಬೋದು. ಅಮ್ಮನ ಕೇಳಿ ಟೈಮಿಂಗ್ಸ್ ಹೇಳುತ್ತೆ, ಏನು ಮಾಡಬೇಕು ಅಂತ ಹೇಳುತ್ತೆ. ತಕ್ಷಣ ಮತ್ತೆ ಅದೇ ಲೆವೆಲ್ಗೆ ಹೋಯ್ತೀನಿ ಇದು ವ್ಯಾಪಾರ. ಆ ಥರ ಪವರ್ ದೇವರಿಗೆ ನಿಜಾಗ್ಲೂ ಸಖತ್. ನಾನು ಮೊದಲೇನೆ ಅನ್ಕೊಂಬಿಟ್ಟಿದ್ದೆ, ನಮ್ಮ ಮನೆಯವ್ರ ಹತ್ರ ಹೋಗಿ ನಿಂತ್ಕೊಂತ ಅಣ್ಣವ್ರು ಹೇಳಿದ್ರು ಅವ್ರು ಅಭಿಷೇಕ ಮಾಡಿಸಿ ಕೇಳಲ್ಲ ಪ್ರಸಾದ ಕೊಡ್ತೀಯಾ ಅಂತ. ಹ್ಞೂ ಅಂತು. ಸರಿ ಹೋಗಿ ಅವ್ರಿಗೆ ಹೇಳ್ಬಾ ಅಂತ ಅಂದಿದ ತಕ್ಷಣ ನಮ್ಮ ಮನೆಯವ್ರ ಕಾರ್ ಹತ್ರ ಹೋಗಿ ನಿಂತ್ಕೊಂತು. ತುಂಬಾ ಪವರ್ ಇದೆ. ನಾನು ಅವಾಗ್ಲೇನೆ ಅನ್ಕೊಂಡಿದ್ದೆ ದೇವ್ರಿಗೆ ಸಖತ್ ಪವರ್ ಇದೆ. ಪ್ರತಿ ದಿನ ಪ್ರತಿ ಸಲ ಬಂದಾಗ್ಲೂ ನಮ್ಮ ಮುಂದಿನ ಜೀವನ ಹಿಂಗೆ ಯಜಮಾನ್ರು ನೋಡಿದ್ರೆ ಈ ಥರ ನಾವು ಹೆಂಗೆ ಮಾಡೋದು, ಹೆಂಗೆ ಜೀವನ ನಡೆಸೋದು ಅಂತ ಪ್ರತಿ ಸಲ ಬಂದಾಗಲೂ ಕೇಳ್ಕೊತಾ ಇದ್ದೆ. ನಮ್ಮ ಅಮ್ಮನ ನಂಬಿ ಕೆಟ್ಟಿರೋಲ್ಲ, ನಮ್ಮ ಅಮ್ಮನ ನಂಬಿ ಮತ್ತೆ ಬಿಡ್ತಿರೋ ಇದು ನಮ್ದು ಕ್ಲಬ್ದು ಲೈಸೆನ್ಸ್ ಇದೆ. ಫಸ್ಟ್ ಬಂದಾಗಲೇ ನಾನು ಕೇಳ್ಕೊಂಡಿದ್ದೆ, ಅದು ನಮ್ಗೆ ಅನ್ನೊಂದು ಮಾರ್ಗ ಏನೂ ಇಲ್ಲ, ಏನು ಮಾಡೋದು ನಾವು ಅಂದಾಗ ಕ್ಲಬ್ ಲೈಸೆನ್ಸ್ಗೆ ಜನನ ಕಳಿಸಿದ್ರು. ಅಷ್ಟು ಇದು ನಮಗೆ ಆ ದೇವರ ಮೇಲೆ ಅಷ್ಟು ನಂಬಿಕೆ. ಏನಾಗಲ್ಲ ಹೇಳಿ, ಏನೇನು ಬಂದ್ರಿ, ಹೆಂಗ್ ಯಾವ ಸ್ಥಿತಿಯಿಂದ ಬಂದ್ರಿ ಅಂತ ಹೇಳಿ, ಏನೇನು ಇಂಪ್ರೂವ್ಮೆಂಟ್ ಆಯ್ತಿದೆ ನಮಗೆ. ನಾನಿಲ್ಲಿ ಬರಬೇಕಾದ್ರೆ ಬರೀ ಖಾಲಿ ಕೈಯಲ್ಲಿದ್ದೆ. ಇಲ್ಲಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ನನಗೆ. ಮತ್ತು ನಮಗೆ ಒಂದು ಸ್ಥಿರವಾದ ಹಣ ಮೂಲ ಬರೋದು ದಾರಿ ಇರಲಿಲ್ಲ, ಅದೆಲ್ಲ ವ್ಯವಸ್ಥೆ ಆಯಿತು. ಹಣ ಬರೋ ಅಂಥ ದಾರಿ ವ್ಯವಸ್ಥೆ ಆಯಿತು. ತುಂಬ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಒಳ್ಳೇದಾಗ್ತಾ ಹೋಗುತ್ತೆ. ಗೈಸ್, ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ನಾನು ಈ ಕರಿಯಮ್ಮನ ದೇವಸ್ಥಾನಕ್ಕೆ 2ನೇ ಸತಿ ಬರ್ತಾ ಇರೋದು. ಫಸ್ಟ್ನೇ ಟೈಮ್ ಬಂದಾಗ ಈ ಮಂಕಮ್ಮನ ದೇವಸ್ಥಾನಕ್ಕೆ ಬರ್ದಂಗೆ ಹಾಗೆ ಹೋಗ್ಬಿಟ್ಟಿದ್ದೆ, ಪೂಜೆ ಮಾಡಿಸ್ಕೊಳ್ದೆಲ್ಲ. ಅವಾಗಿಂದ ಅಚಿಂತ್ಯ ಒಂದೇ ಸಮ ಹುಷಾರು ತಪ್ತಿದ್ನ. ಆಮೇಲೆ ನಮ್ಮ ಮಮ್ಮಿ ಇಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ಮೇಲೆ ಹುಷಾರಾದ. ಸೊ ಅದಕ್ಕೆ ಈ ಸತಿ ಮತ್ತೆ ಬಂದಿದ್ನಲ್ಲ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ಇನ್ನು ಈ ದೇವಸ್ಥಾನಕ್ಕೆ ಡೆಡಿಕೇಟೆಡ್ ಆಗಿ ಪೂಜಾರಪ್ಪ ಯಾರೂ ಇಲ್ಲ, ನಾವೇ ಹೋಗಿ ಪೂಜೆ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಹೆಂಗಸರು ಗರ್ಭಗುಡಿ ಒಳಗಡೆ ಹೋಗೋಂಗಿಲ್ಲ, ಬರೀ ಗಂಡಸರಷ್ಟು ಹೋಗಬೇಕು. ಆ್ಯಂಡ್ ಈ ದೇವ್ರಿಗೆ ಬೆಣ್ಣೆ ಅಲಂಕಾರ ತುಂಬ ಪ್ರಿಯ ಅಂತ ಹೇಳ್ಬಿಟ್ಟು ಬೆಣ್ಣೆ ಅಲಂಕಾರ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಈ ದೇವ್ರನ್ನ ಮಕ್ಳು ದೇವರು ಅಂತಲೇ ನಂಬಿದ್ದಾರೆ. ಸೊ ಮಕ್ಳಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಈ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಮೆರವಣಿಗೆ ದೇವ್ರು ಇರೋಕ್ಕೆ ಅಂತಲೇ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಆ ದೇವಸ್ಥಾನಕ್ಕೆ ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಮೆರವಣಿಗೆ ದೇವರು ನೋಡಿ. ಇದು 2 ಕರಿಯಮ್ಮನೇನಾ? 2 ವಿಗ್ರಹಗಳಿದ್ದಾವೆ. ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ವ ನಾನು? ಹಾಕ್ಲಾ ಆ್ಯಕ್ಚುಲಿ ಕಾರ್ ಓನರ್ ಇಲ್ಲ, ಕಾರ್ ಓನರ್ ಮಗ ಇದ್ದಾರೆ ನೋಡಿ. ಹರೀಶ್ ಅವ್ರಿಗಿರೋ ಫ್ರೆಂಡ್ಸ್ ಎಲ್ಲ ಎಷ್ಟು ಶ್ರೀಮಂತರು, ಎಷ್ಟು ಚಂದ ಕಾರ್ ಇಟ್ಕೊಂಡಿದ್ದಾರೆ. ಇಂಟೀರಿಯರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಕಾರ್ ಹರೀಶ್ ಅವ್ರ ಇದು? ಯಾರ್ದೋ ಕಾರು ಅನ್ಕೋಬಾರ್ದು, ನಮ್ದೇ ಕಾರು. ನಾನು ಯಾರ್ದು ಅಂತ ಕೇಳಿಲ್ಲ, ಯಾವ ಕಾರ್ ಹೆಸರೇನು? ಮಹೀಂದ್ರ ಓನರ್, ಕಾರ್ ಓನರ್ ಯಾರಪ್ಪ? ಇವ್ ಕಾರ್ ಓನರು ಯಾರು? ನನ್ನ ಕಡೆ ಯಾರಪ್ಪ? ಯಾರಪ್ಪ? ಯಾರ್ದಿದ್ ಕಾರು? ಹರಿಷದ ಅದೊಂದು ಕಾರಲ್ಲಿ ಹೋಗ್ತಿದೀವಲ್ವೇ ನಾವು.
ಇವಾಗ ಆ್ಯಕ್ಚುಲಿ ನಾವು ರೆಸಾರ್ಟಿಗೆ ಚೆಕ್-ಇನ್ ಆಗಿದ್ದೀವಿ. ಸೊ ಬಟ್ ಏನಂದರೆ ಇವಾಗ ಇನ್ನೂ ಊಟ ಮಾಡಿಲ್ಲ. ಚಿಂತಿಗೆ ಊಟ ಮಾಡಿಸಿ ಬಂದಿದ್ದೀನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ. ಏನೋ ರೆಸ್ಟ್ ರೂಮ್ ಸಮಸ್ಯೆ ಇದೆಯಂತೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ರೆಸ್ಟ್ ರೂಮ್ಗೆಲ್ಲ ಹೋಗೋಕ್ಕಾಗಿಲ್ಲ. ಸೊ ಮುಖ ತೊಳ್ಕೊಂಡು ನಾನು 5-10 ಮಿನಿಟ್ಸ್ ಬಿಟ್ಟು ಮುಖ ತೊಳ್ಕೊಂಡು ಹೋಗಿ ಊಟ ಮಾಡಬೇಕು. ಊಟ ಎಲ್ಲ ಆದಮೇಲೆ ನಮ್ಮ ರೆಸಾರ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ತಳ್ಳು ತಳ್ಳು ತಳ್ಳು. ಗೈಸ್, ಮನೇಲಿದ್ದರೂ ಅಡುಗೆ ಮಾಡ್ಬೇಕು. ನಾನು ಇಲ್ಲಿಗೆ ಬಂದರೂ ಅಡುಗೆ ಮಾಡಬೇಕು. ಎಲ್ಲೋದ್ರೂ ಅಡುಗೆ ಮಾಡಬೇಕು. ಬೇಡ ಅಂತ ಹೇಳಿದ್ವಿ, ಇವಳೇ ಬಂದು. ಹಾಂ, ನಾವು ಹುಡುಗರು ಮಾಡ್ತೀವಿ ಅಂತ ಹೇಳಿದ್ದೀವಿ, ಹಂಗೂ ಬಂದವರು. ಏನು ಮಾಡೋದು, ಗಂಡ ಅಂತ ಮನಸ್ಸು ಕಳ್ಳು ಚುರುಕು ಅನ್ನತ್ತೆ. ಆದರೆ ಅವ್ರಿಗೆ ಹಂಗೆ ಅನ್ಸಲ್ಲ. ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಹಾಂ, ಏನಿದು? ಹಾಂ, ಏನಿದು? ಇಶಾನ್ವಿ, ಅಯ್ಯೋ ಹುಷಾರು. ಏನಿದೆ ಹೇಳು? ಹಾಂ, ಏನದು ಹೇಳಲ್ಲ. ಸ್ವಿಮ್ಮಿಂಗ್ ಪೂಲ್ ಜೊತೆ ಆ ಕಡೆ ಹೋಗು, ಸ್ಪೈಸಿ ಇದೆ, ಹೋಗೋ ಕಡೆ ಗೋ ದಟ್ ಸೈಡ್. ಹಂಗ ಪ್ರೇಮಕ್ಕ ಇದಕ್ಕೂ ಮೊಸರು ಹಾಕ್ಬೇಕಾ? ಅದನ್ನು ಕಟ್ ಮಾಡ್ಬೇಕಲ್ಲ. ಇವತ್ತು ನಾವು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು ಹೆಸರೇನೇಳಿ ಝೋಫ್. ಇದು ಹೆಂಗಿರುತ್ತೆ ಪನ್ನೀರ್ ಮ್ಯಾರಿನೇಟ್ ಮಿಕ್ಸ್ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ನಮ್ಮ ಸ್ನೇಹಿತ ಅರುಣು ಕಷ್ಟ ಬಿದ್ದು ಕೆಂಡ ಮಾಡ್ತಾ ಇದ್ದಾನೆ. ಇದು ಯಾವುದೋ ಹೊಸ್ದಾಗೊಂದು ತಂದೂರಿ ಮಷಿನ್ ತಂದಿದ್ದೀವಿ. ಹೇಳ್ತೀನಿ ತಂದೂರಿ ಚೆನ್ನಾಗಾದರೆ ಹೆಂಗೆ ಅಂತ. ಚುಚ್ಕೊಳ್ಳೋದಾರಿ ನಾವು ಹೌದು, ತಗೊಂಡೋಗ್ರಿ. ನೋಡಿ, ಅಲ್ಲಿ ಆಗಲಿಲ್ಲ ಅವನ ಕೈಲಿ. ಇಲ್ಲಿ ನಾಗೇಶ್ ಬಂದಿದ್ದಾನೆ. ನಾಗೇಶ್ ಚೆನ್ನಾಗಿ ಹಚ್ಚಿದ್ದಾನೆ. ಇವನು ಸ್ವಲ್ಪ ಟ್ರೈ ಮಾಡ್ದ, ಅದೇನೋ ಕೆಳಗಡೆ 3 ಲೇಯರ್ ಹಾಕಿ ಇಂತಿದ್ದ. ಗೈಸ್, ಇವಾಗ ನಮ್ಮ ಪರಿಸ್ಥಿತಿ ಆ್ಯಕ್ಚುಲಿ ಯಾವ ಥರ ಆಗಿದೆ ಅಂದರೆ, ಇತ್ತಾಗಿ ಊಟನೂ ಸಿಗ್ತಾ ಇಲ್ಲ. ಇಲ್ಲಿ ಮ್ಯಾರಿನೇಷನ್ ರೆಡಿ ಆಗಿದೆ, ಬಟ್ ಆದರೆ ಮ್ಯಾರಿನೇಷನ್ ಮಾಡೋಕ್ಕೆ ತಂದು ಸಿಸ್ಟಮ್ ನಾವು ತಂದಿದ್ವಲ್ಲ, ಅದು ಹತ್ಕೋತಾ ಇಲ್ಲ. ಊಟನೂ ಮಾಡಿಲ್ಲ. ಒಳ್ಳೆ ತಲೆ ಗರ ಅಂತಿದೆ. ಬಟ್ ಇನ್ಸ್ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇಲ್ಲಿ. ಹೋಪ್ ಇಟ್ ಗೋಸ್ ವೆಲ್ ಹಿಯರ್. ಈ ಪ್ರೋಸೆಸ್ ಭಾಳ ಕಷ್ಟ. ಅಂತೂ ಇಂತೂ ನಮ್ಮ ಹುಡುಗರು ಕಷ್ಟ ಬಿದ್ದು ಕೆಂಡ ಮಾಡಿದ್ದಾರೆ. ನೋಡಿ, ಇವಾಗೆಲ್ಲ ಜೋಡಿಸ್ತಾ ಇದ್ದಾರೆ. ಮತ್ತು ಯಾರು ನಮ್ಗೆ ಬಟ್ರ್ ಬೇಕು ಇವಾಗ. ದಯಮಾಡಿ ನಾನು ನಮ್ಮ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲೆಕ್ಟ್ರಿಕ್ ತಂದೂರಿ ಮಷಿನ್ ತಗೊಂಬಿಡಿ. ಇವೆಲ್ಲ ಆಗಿದ್ದ ಕೆಲಸ ಅರ್ಧ ಗಂಟೆಯಿಂದ ಕಷ್ಟಪಟ್ಟಿದ್ದಾರೆ. ಬಟ್ ಏನಂದ್ರೆ ಹತ್ರ ಸಜೆಷನ್ ಕೊಟ್ಟವ್ರೆ, ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾವು ಅದಕ್ಕೆ ಕಮೆಂಟ್ ಆಗ್ತಾ ಇಲ್ಲ. ಅಲ್ಲ, ನಾವು ಬಡವ್ರ ಮಕ್ಕಳು, ಅದಕ್ಕೆ ಇದು ತಗೊಂಡಿದ್ದೀವಿ. ನೀವೇನಂತೀರಾ ಸಂದೀಪ್? ಎಲೆಕ್ಟ್ರಿಕಲ್ ಕುಕ್ಕರ್ ಊಟ ಸಿಕ್ಕಿದೆ. ಊಟ ಸಿಕ್ಕಿದೆ. ಝೊಮ್ಯಾಟೋದಲ್ಲಿ ಮಾಡ್ದ, ದರಿದ್ರದವ್ರು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಸ್ವಿಗ್ಗಿಯಲ್ಲಿ ಮಾಡಿದ್ವಿ. ನಂದನ ಪ್ಯಾಲೇಸಿಂದ ಬಂದಿದೆ. ಥ್ಯಾಂಕ್ಸ್ ಟು ನಂದನ ಪ್ಯಾಲೇಸ್. ಅಲಿಗೇಟರ್ ಬರ್ತಾ ಇಲ್ವಲ್ಲ ಅಣ್ಣ? ಹೇಳ ಕಡು ಅಮ್ಮ ಆಮೇಲೆ ಚಿಕ್ಕಿ ಎಲ್ಲ ಕಡೆ ಹೇಳ್ತಾರೆ ಈ ಬ್ಯಾಡ್ ಬೇಬಿ. ನಿಮ್ಮ ಮಾಮಿಗೆ ಕಳಿಸ್ಬಿಡ್ತಾರೆ. ಪ್ರಿಯಾಂಕಾ ಇವಿ ಕಳಿಸ್ತೀನಿ. ಏನ್ ಮಾಡ್ತೀಯಾ? ಇವಿ ಅಂದ್ರೆ ನಗಾಡ್ತಾವನೆ. ಇವಿ ಅಂತಿದ್ದಕ್ಕೆ ನಗಾಡ್ತಾವನೆ. ತೀಟೆ ಅವಳ. ಟು ಬಿ ವೆರಿ ಆನೆಸ್ಟ್, ಅಲ್ಲಿ ಬಂದಿರೋ ಎಲ್ಲ ಮಕ್ಳಿಗೂ ನನ್ನ ಆ್ಯಕ್ಷನ್ ಕ್ಯಾಮ್ರಾ ತುಂಬ ಇಷ್ಟ ಆಗಿತ್ತು. ಸೊ ನಾನು ವೀಡಿಯೋ ಮಾಡ್ತೀನಿ ಅಂತ ಎಲ್ಲರೂ ಇಸ್ಕೊಂಡಿದ್ರು. ಆ್ಯಂಡ್ ಮೋರ್ ಓವರ್ ಈ ಏಜಲ್ಲಿ ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ಆ್ಯಂಡ್ ಅವ್ರ ಮನಸ್ಸಲ್ಲಿ ಅದೇ ಕುತ್ಕೊಳ್ಳೋದು, ನೋಡಿ ನಮಗೆ ಕೊಡಲಿಲ್ಲ ಅಂಥೇಳಿ. ಸೊ ಅದಕ್ಕೆ ನನ್ನ ಕೈ ಆದಷ್ಟು ಎಲ್ಲ ಮಕ್ಳಿಗೂ ಅದನ್ನ ಕೊಟ್ಟಿದ್ದೀನಿ. ಅವಳು ಇಶಾನ್ವಿನೇ. ಹಾಯ್ ಜತಿನ್. ಹೋಗಲ್ಲ, ಅಪ್ಪಗೆ ಹೋಗು, ಹಾಯ್ ಹೇಳಿ ಒಂದು ಹೋಗು. ಗೈಸ್, ಇಲ್ಲಿ ಇವಾಗ ಏನು ನಡೀತಾ ಇದೆ ಅಂದರೆ ತೋರಿಸ್ತೀನಿ ಬನ್ನಿ.
ಪ್ರೊಜೆಕ್ಟರಲ್ಲಿ ಫಿಲಮ್ ನಡೀತಾ ಇದೆ. ಪ್ರೊಜೆಕ್ಟರ್ ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿರೋ ಹೋಮ್ ಥಿಯೇಟ್ರ್ ಪ್ರೊಜೆಕ್ಟರ್ನೇ ಯೂಸ್ ಮಾಡಲ್ಲ. ನಿಮ್ಮ ಅಭಿಪ್ರಾಯ ಅಬೌಟ್ ಪ್ರೊಜೆಕ್ಟರ್ ಏನು ಹರೀಶ್ವರ್? ಚಿಕ್ಕ ಸ್ಕ್ರೀನ್ ನೋಡೋದ್ರ ಬದಲು ದೊಡ್ಡ ಸ್ಕ್ರೀನ್ ನೋಡಬೇಕು ಅಂದರೆ ಪ್ರೊಜೆಕ್ಟರ್ ಕ್ಲಾರಿಟಿ ಅಲ್ಲ. ಅರುಣಣ್ಣ ಇವಾಗ ಅದನ್ನೆಲ್ಲ ತಂದಿದ್ದಾರಲ್ಲ ಇನ್ವೆಸ್ಟ್ ಮಾಡಿ. ಅರುಣಣ್ಣ ಅಂತೇನ ಬೇರೆಯವ್ರ ಹತ್ರ ಇಸ್ಕೊಂಬಂದಿದ್ದಾರ? ಇಲ್ಲ, ಅವಂದೇ ಅದು. ಯಾರು ನೋಡ್ತಾನೆ ಇಲ್ಲ. ಏನಕ್ಕೆ ತಂದು ಅರುಣಣ್ಣ ಅದನ್ನ? ಎಲ್ಲರೂ ಎಂಜಾಯ್ ಮಾಡಲಿ ನೋಡ್ಲಿ ಅಂತ ತಂದವ್ರೆ. ಮಕ್ಕಳು ಮಾತ್ರ ನೋಡ್ತಾರೆ ನೋಡಿ. ಮಕ್ಕಳು ಇವ್ರಿ ನೋಡಿ ಫುಲ್ ರಾಮಾಯಣ ಡೀಪಾಗಿ ನೋಡ್ತಾ ಇದ್ದೀರಾ? ಲೈಟ್ ಇಟ್ಕೊಬೇಕಿತ್ತು. ಲೈಟ್ ಕೊಡಿ, ಇಲ್ಲಿ ಮೊಬೈಲ್ ಲೈಟ್ ಇದ್ದಾರೆ. ಎಷ್ಟು ಚಿಕ್ಕ ಪ್ರೊಜೆಕ್ಟರ್ ಇದೆ. ಪ್ರೊಜೆಕ್ಟರ್ ಯಾವ ಥರ ಇದೆ ನೋಡಿ. ನೋಡಿದ್ರೆ ಈ ಥರ ಇದೆ. ಸ್ವಿಚ್ ಬೋರ್ಡ್ಸ್ ಅವರೇ ತಂದ್ರ ನೋಡ್ದ? ಇವಾಗ ಆ್ಯಕ್ಚುಲಿ ಟೈಮ್ ಬಂದು 8:15 ಆಗಿದೆ ಆಯಿತಾ. ಸೊ ಇವಾಗ ನಮ್ಮ ರೆಸಾರ್ಟ್ ಟೂರ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಹಿಂಗಿದೆ. ಹಿಂಗೆ ಓಪನ್ ಮಾಡಿ ಒಳಗಡೆ ಹೋದರೆ ನಮ್ಮ ರೂಮ್ ಬರುತ್ತೆ. ಇಲ್ಲೊಂದು ಗಾರ್ಡನ್ಸ್ ಪ್ಲೇಸ್ ಎಲ್ಲ ಇದಾವ. ಇದು ಕುತ್ಕೊಳ್ಳೋಕೆ ಬಂದು ಅಲ್ಲಿ ನಮ್ಮ ರೂಮ್ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಹೋದರೆ ಈಚೆ ಬಂದರೆ ಫಸ್ಟ್ ಆಫ್ ಆಲ್ ಈ ರೆಸಾರ್ಟ್ ಹೆಸರು ಬಂದು ನೇಚರ್ ಅಂತ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋದು. ಇಲ್ಲಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಹಳ ಹತ್ರ ಇದೆ. ಇಲ್ಲಿ ಆ್ಯಕ್ಚುಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ನೋಡಿ. ಆಮೇಲೆ ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಒಂದು ಜಾಗ ಇದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ಸ್ಪಾಟ್ ಯಾವುದು ಅಂತ ತೋರಿಸ್ತೀನಿ ನಾನು. ಸೊ ಇಲ್ಲಿ ಫುಲ್ ಹತ್ತಿದ್ರೆ ನಿಮ್ಗೆ ಇಡೀ ರೆಸಾರ್ಟ್ ವ್ಯೂವೇ ಕಾಣಿಸುತ್ತೆ ನೋಡಿ. ಆಮೇಲೆ ಈ ರೆಸಾರ್ಟು ಇನ್ನೊಂದು ಸ್ಪೆಷಾಲಿಟಿ ಇದೆ ಅಂದರೆ ಅಡಿಕೆ ತೋಟ ಇದೆ. ಫುಲ್ ಎಲ್ಲ ಕಡೆ ಅಡಿಕೆ ತೋಟ ಇದೆ. ಸೊ ನೇಚರ್ನ ಎಂಜಾಯ್ ಮಾಡೋರಿಗೆ ಇಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಆಮೇಲೆ ಫೋಟೋಜೆನಿಕ್ಗೆ ಗಾರ್ಡನ್ ಎಲ್ಲ ತುಂಬ ಸ್ಪೇಸ್ ಇದೆ. ಸೊ ಇಲ್ಲಿ ಬಂದು ನಿನ್ನೆ ರಾತ್ರಿ ಬಂದರೆ ಇವತ್ತು ಚೆಕ್ಔಟ್ ಆಗಿಬಿಡ್ತೀವಿ. ಹೋಗ್ತೀವಿ ಇವತ್ತು ವಾಪಸ್ಸು. ಸೊ ನಮ್ಮ ಮಿನಿ ರೆಸಾರ್ಟ್ ಟೂರ್ ಮಾಡಿದ್ವಿ. ಇನ್ನು ಆ ಕಡೆ ಒಂದು 3 ರೂಮ್ ಇದೆ ಆಯಿತಾ. ಅವರೆಲ್ಲ ಅಲ್ಲಿದ್ದಾರೆ. ನಮಗೆ ಮಾತ್ರ ಸಪ್ರೇಟಾಗಿರೋ ರೂಮ್ ಥರ ಸಿಕ್ತಷ್ಟೇ. ಅವರೆಲ್ಲ ಅಲ್ಲೇ ಇದ್ದಾರೆ, ನಾವು ಇಲ್ಲಿದ್ದೀವಿ. ಆಮೇಲೆ ಅಲ್ಲೇನೋ ಫಿಶ್ರಿಂಗ್ ಇದೆಯಂತೆ, ನೋಡ್ಕೊಂಡು ಬರೋಣ ಬನ್ನಿ ಹೋಗಿ ಅಲ್ಲಿಗೆ. ಗೈಸ್ ಅಲ್ಲಿ ಮೀನನ್ನ ಸಾಗಾಣಿಕೆ ಮಾಡಿದ್ದಾರೆ, ಅಂದರೆ ಫಿಶ್ರಿ. ಸೊ ನೋಡೋಣ ಬನ್ನಿ ಯಾವ ಫಿಶ್ ಕಾಣಿಸುತ್ತಾ ಅಂತ. ತೇಜು, ಇವಾಗ ನಿಂಗೊಂದು ಕ್ವಶನ್ ಕೇಳಲ್ಲ. ಭೂಮಿ ಮೇಲೆ ಮೀನು ಬದುಕುತ್ತಾ? ಸುಮ್ಮನೆ ಜೋಕು ಮಾಡಬೇಡಿ. ಭೂಮಿ ಮೇಲೆ ಮೀನು ಬದುಕುತ್ತಾ? ಮೀನಲ್ಲ ಮೀನು, ಬರೀ ಊಟ ಮಾಡೋದ್ರಲ್ಲೇ ಇರ್ಬೇಕು. ಮೀನು ಭೂಮಿ ಮೇಲೆ ಬದುಕುತ್ತಾ ಇಲ್ವಾ? ಭೂಮಿ ಮೇಲೆ ಮೀನು ಬದುಕಿರೋದು, ಇನ್ನೆಲ್ಲಿ ಬದುಕುತ್ತೆ? ಇಲ್ಲೆಲ್ಲ ಮೀನು. ಇವ್ರ ಕಾನ್ಸೆಪ್ಟ್ ಏನು ಅಂದರೆ, ತೋಟದಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಮೇಂಟೈನ್ ಮಾಡಿಕೊಂಡು ಜೊತೆಗೆ ಫಿಶ್ ಪಾಂಡ್ ಎಲ್ಲ ಮಾಡಿದ್ದಾರೆ. ಸೊ ಲೇಬರ್ಸ್ ಹೆಂಗೆ ಅಂತಂದರೆ, ಬಂದಿದ್ದ ಎಲ್ಲ ಕಸ್ಟಮರ್ಸು ನೋಡ್ಕೊತಾರೆ, ಪ್ಲಸ್ ಕೆಲಸನೂ ಇರುತ್ತೆ ಅವ್ರಿಗೆ. ಇದೊಂಥರ ಚೆನ್ನಾಗಿದೆ ಕಾನ್ಸೆಪ್ಟ್. ಬರೀ ಯಾಕಂದರೆ ಈಗ ಯಾವಾಗಲೂ ರೆಸಾರ್ಟಿಗೆ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ. ಸೊ ಅದರ್ ಸೋರ್ಸ್ ಆಫ್ ಇನ್ಕಮ್ ಬೇಕಲ್ವಾ. ಸೊ ಇದು ಮೀನು ಸಾಗಾಣಿಕೆ ಮತ್ತು ತೆಂಗು, ಅಡಿಕೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಸೊ ಚೆನ್ನಾಗಿದೆ ಐಡಿಯಾ. ಹೇಳಲೇನು ಆಗದೆ ಬಂದೆ, ರೆಸಾರ್ಟ್ಗೆಲ್ಲ ಹೋಗಿ ಬನ್ನ. ಸೊ ಬ್ಲಾಗ್ನ ಅಲ್ಲೇ ಎಂಡ್ ಮಾಡ್ಬೋದಿತ್ತು, ಬಟ್ ಐ ವಾಸ್ ವೆಯ್ಟಿಂಗ್ ಫಾರ್ ಸಮಥಿಂಗ್ ಟು ಟೆಲ್ ಇಟ್ ವಿತ್ ಯು. ಸೊ ಇವಾಗ ಆ ಟೈಮ್ ಆ್ಯಕ್ಚುಲಿ ಬಂದಿದೆ. ಸೊ ದೇರ್ ಇಸ್ ಅ ವೆರಿ ಹ್ಯಾಪಿ ನ್ಯೂಸ್. ನನ್ನ ಫೋನ್ ಚಾರ್ಜಲ್ಲಿಲ್ಲ, ಸೊ ಚಾರ್ಜ್ ಹಾಕ್ಕೊಂಡೆ ಮಾತಾಡ್ತೀನಿ. ಸೊ ಇವತ್ತು YT ಸ್ಟುಡಿಯೋ ಬೇಡ, ಯೂಟ್ಯೂಬ್ ಸತತ ಪ್ರಯತ್ನಗಳ ನಂತರ there's something to show you. ನಾನು ಲಾಸ್ಟ್ ವೀಡಿಯೋದಲ್ಲಿ ಆ್ಯಕ್ಚುಲಿ ಹೇಳಿದ್ದೆ, ಲೈಕ್ ನನಗೆ ಇನ್ನು 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಬೇಕಿದ್ದಾರೆ ಅಂತ. ಇಲ್ಲಿ ಇಟ್ ಇಸ್ ಫೈನಲಿ ಗೈಸ್
ನಾನು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದ್ದೀನಿ. 1000 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೋ ಮಚ್ ಹ್ಯಾಪಿ ಫಾರ್ ಆಲ್ ಆಫ್ ಯು ಹೂ ಸಪೋರ್ಟೆಡ್ ಮೀ. ನಾನು ಇನ್ನೂ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಲೈಕ್ ನನಗೆ ಇನ್ನು 500 ಮೆಂಬರ್ಸ್ 500 ಅಲ್ಲ, ಇನ್ನು 100 ಮೆಂಬರ್ಸ್ ಬೇಕಿದ್ದಾರೆ ಟು ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂತ. ಇವತ್ತು ಅಫಿಷಿಯಲಿ ಏನದು 100 ಮೆಂಬರ್ಸ್ ಬಂದಿದ್ದಾರೆ. ಒಂದೇ ದಿನದಲ್ಲಿ ಬಂದಿಲ್ಲ, ಬಟ್ ಒಂದು ಸರ್ಟೆನ್ ಪೀರಿಯಡಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಸೊ ಯಾಕೋ ಒಂದು ಇಂಟ್ಯೂಷನ್ ಹೇಳ್ತಾ ಇತ್ತು, ಲೈಕ್ ನಿಮಗೆ ಈ ಸಂಡೇನೇ ಆಗುತ್ತೆ 1000 ಸಬ್ಸ್ಕ್ರೈಬರ್ಸ್ ಅಂತ. ಆ್ಯಂಡ್ ಐ ಡೋಂಟ್ ನೋ, ನನಗೇನೋ ಒಂದು ಫೀಲಿಂಗ್ ಅನ್ಸುತ್ತೆ ಆಯಿತಾ, ಒಂದೊಂದು ಗಟ್ ಫೀಲಿಂಗ್. ಸೊ ಅದು ಇವತ್ತಾಗಿದೆ. ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ಈ ಜರ್ನಿ ಬಗ್ಗೆ ತುಂಬ ಮಾತಾಡೋಕ್ಕಿದೆ ನಿಮ್ಮೆಲ್ಲರ ಜೊತೆ. ಸೊ ಯಾವ ಥರ ಆಯಿತು, ಏನೇನಾಯಿತು, ಎಷ್ಟು ಕಷ್ಟ ಆಯಿತು, ಏನೇನು ವರ್ಕೌಟ್ ಆಯಿತು, ಏನೇನು ವರ್ಕೌಟ್ ಆಗಲಿಲ್ಲ, ಯಾರೇ ಸಪೋರ್ಟ್ ಮಾಡಿದ್ರು, ಸಪೋರ್ಟ್ ಮಾಡಲಿಲ್ಲ, ಹೆಂಗೆ ಜನನ ರೀಚ್ ಆಗಲಿಲ್ಲ, ವ್ಯೂಸ್ ಹೆಂಗೆ ಕಂಪ್ಲೀಟ್ ಆಯಿತು, ವಾಚರ್ಸ್ ಹೆಂಗೆ ಹೋಯ್ತು, ತುಂಬ ವಿಷಯಗಳ ಬಗ್ಗೆ ಮಾತಾಡೋಕ್ಕಿದೆ ಆಯಿತಾ. ಇಟ್ ಇಸ್ ನಾಟ್ ಅಬೌಟ್ ಲೈಕ್ ಇನ್ಸ್ಟಾಗ್ರಾಮ್ ಥರ ಅಲ್ಲ. ಯೂಟ್ಯೂಬ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಡಿಫ್ರೆಂಟ್, ರಿಯಲಿ ಮ್ಯಾಟರ್ಸ್. ಹಾರ್ಡ್ ವರ್ಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಮಾತಾಡಬೇಕು. ಸೊ ಆ ವಿಡಿಯೋ ಒಂದನ್ನೇ ನಾನು ಈ ಜರ್ನಿ ಬಗ್ಗೆ ಮಾತಾಡಬೇಕು, ಎಲ್ಲನೂ ನಿಮ್ಮ ಜೊತೆ ಹೇಳ್ಕೊಳ್ಬೇಕು, ಎಲ್ಲ ನಿಮಗೋಸ್ಕರ ಆಗೋದು, ನಿಮ್ಮ ಜೊತೆ ಹೇಳ್ಕೊಂಡಾಗ ಮಾತ್ರ ಅದಾಗೋದು. ಸೊ ಈ ದಿನಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡಿದ್ದೀನಿ. ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ ಅಪ್ಕಮಿಂಗ್ ಯಾವುದಾದ್ರು ಒಂದು ವ್ಲಾಗಲ್ಲಿ. ಅದಕ್ಕೆ ಅಂತಲೇ ಒಂದು ಟೈಮ್ ಬರುತ್ತೆ ಆಯಿತಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಇವಾಗ ನಂದು ಫರ್ದರ್ ಪ್ರೊಸೆಸಸ್ ಇರುತ್ತೆ, ಯೂಟ್ಯೂಬ್ ರಿವ್ಯೂ ಮಾಡೋದಾಗಲಿ, ಯಾವ ಥರ ಆಗುತ್ತೆ ಅನ್ನೋದಾಗಲಿ ಎಲ್ಲನೂ ಇರುತ್ತೆ. ಸೊ ನಾನು ಆ ಪ್ರೊಸೆಸ್ ಎಲ್ಲ ಮುಗಿಸಿದ ಮೇಲೆ ಅಷ್ಟೇ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗತ್ತೆ ನಿಮ್ಮ ಜೊತೆ. ಸೊ ಅಲ್ಲಿವರೆಗೂ ಲೆಟ್ಸ್ ವೆಯ್ಟ್ ಫಾರ್ ಸಮ್ ಮೋರ್ ಟೈಮ್ ನಿಮಗೆ ಹೇಳೋದಕ್ಕೋಸ್ಕರ. ನನಗೆ ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಯಾವ ಥರ ಮಾಡಿದೆ, ಏನೇನು ವರ್ಕೌಟ್ ಆಯಿತು, ಯಾವುದೇ ಥರ ನೀವು ಮಾಡಬೇಕು, ನಿಮ್ಗೆ ಏನೇನು ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ವಿತಿನ್ ನೆಕ್ಸ್ಟ್ 1 ಮಂತಲ್ಲಿ ಎಲ್ಲ ನನಗೂ ಗೊತ್ತಾಗುತ್ತೆ, ನಿಮಗೂ ಹೇಳೋದಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕು, ನೀವು ವೆಯ್ಟ್ ಮಾಡಬೇಕು. ಬಟ್ ಐ ಆಮ್ ಈ ಪಾಯಿಂಟಲ್ಲಿ ದರ್ ಇಸ್ ಓನ್ಲಿ ಒನ್ ಥಿಂಗ್ ದಟ್ ಐ ಕ್ಯಾನ್ ಸೇ ಯು, ಥ್ಯಾಂಕ್ ಯು ಅಷ್ಟೇ. ಈ ಪ್ರೀತಿಗೆ so much, ಈ ಲವ್ಗೆ there's nothing other than that I can tell you. Thank you is the only thing that I can tell you. So feeling so much happy today. ನನಗೆ ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಬಂದಾಗಲೂ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ, ಲಿಟ್ರಲಿನೋ. ಬಟ್ ಇವತ್ತು ಆ ಖುಷಿ ಆಗ್ತಾಯಿದೆ ನನಗೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ನೆಕ್ಸ್ಟ್ ವ್ಲಾಗ್ಸ್ ಆರ್ ಸೀರಿಯಸ್ಲಿ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ನನ್ನ ಕಡೆಯಿಂದ ನನ್ನ ಥಾಟ್ ಪ್ರೊಸೆಸ್ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡುವಂಥ ವ್ಲಾಗ್ಗಳಾಗಿರುತ್ತೆ. ಸೊ ಹಂಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.